ಇನ್ನು ಶಿವಮೊಗ್ಗದಲ್ಲೂ ಕೂಡ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ತುಂಗಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆ ಜಲಾಶಯದಿಂದ ತುಂಗಾ ನದಿಗೆ ನೀರನ್ನ ಬಿಡಲಾಗಿದೆ. 21 ಗೇಟ್ನಿಂದ 60,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದಲ್ಲಿ ಇರುವವರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಶಿವಮೊಗ್ಗ ನಗರದ ನದಿ ತೀರದ ಬಡಾವಣೆಗೂ ನೆರೆ ಭೀತಿ ಹೆಚ್ಚಾಗ್ತಾ ಇರುವಂತದ್ದು. ಕೋಟೆ ರಸ್ತೆಯ ಬಳಿ ಮಂಟಪ ಸಂಪೂರ್ಣ ಜಲಾವೃತವಾಗಿದೆ. ಮುಳುಗಿರುವಂಥ ಮಂಟಪವನ್ನು ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಿ ಬರ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಮಂಟಪ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ. ಸೆಲ್ಫಿಗಳನ್ನು ಕ್ಲಿಕ್ಕಿಸ್ಕೊಳ್ಳುವಂಥದ್ದು, ಹಾಗೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಇಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರ್ತಾ ಇದೆ. ಮಲೆನಾಡಿನ ಭಾಗದಲ್ಲಿರುವಂಥ ಈ ನದಿಗಳಿದ್ದಾವೆ, ಆ ನದಿಗಳೆಲ್ಲ ತುಂಬಿ ತುಳ್ತವೆ. ಈಗ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂಥ ತುಂಗಾ ತೀರದ ಬಳಿ ಇದ್ದಾವೆ. ಈ ತುಂಗಾ ತೀರದಲ್ಲಿ ಯಾವಾಗಲೂ ಒಂದು ವಿಶೇಷವಾದ ಒಂದು ನಂಬಿಕೆ ಇರುವಂಥದ್ದು ಅಂದರೆ ತುಂಗಾ ತೀರದಲ್ಲಿಂದ ಕೋಟೆ ರಸ್ತೆ ಅಂತ ಏನು ಮಂಟಪ ಇದೆ, ಈ ಮಂಟಪ ಮುಳುಗಿದ್ರೆ ನದಿ ತುಂಬಿದೆ ಅಂತ ಹೇಳಿ ಒಂದು ನಂಬಿಕೆ, ಸುಮಾರು ಅನೇಕ ವರ್ಷಗಳಿಂದ ಇರುವಂಥ ನಂಬಿಕೆ. ಹಾಗಾಗಿ ಈ ಮಂಟಪ ಮುಳುಗಿದ ತಕ್ಷಣ ಇರುವಂಥ ಶಿವಮೊಗ್ಗ ಜನರಿಗೆ ಒಂದು ರೀತಿಯ ಖುಷಿ ಆಗುತ್ತೆ, ಸಂತಸ ಆಗುತ್ತೆ. ಅವರು ಈ ಮಂಟಪ ಮುಳುಗಿದ ನೋಡ್ಲಿಕ್ಕೆ ಇಲ್ಲಿ ಬರ್ತಾರೆ. ನಮ್ಮ ಜೊತೆ ಇರುವಂಥ ಸಾರ್ವಜನಿಕರು ಕೂಡ ಬಂದರೆ ಈ ಮಂಟಪ ಮುಳುಗೆ ಅಂದ್ರೆ ತುಂಗಾ ತೀರದಲ್ಲಿರುವಂಥ ಏನು ಮಂಟಪ ಇದೆ, ಈ ಮಂಟಪ ಮುಳುಗಿದೆ, ತುಂಗಾ ನದಿ ತುಂಬಿ ತುಳ್ತಾ ಇದೆ. ಮೇಡಮ್ ನೋಡಿ, ಬೆಳಗಿನ ಮಳೆ ಇದೆ, ತುಂಗಾ ಡ್ಯಾಮ್ನಿಂದ ಭರ್ಜರಿಯಾಗಿ ನೀರು ಬಿಡ್ತಾ ಇದ್ದಾರೆ. ಹೇಗಿದೆ ವಾತಾವರಣ ನೋಡಿದಾಗ? ಚೆನ್ನಾಗಿದೆ ವಾತಾವರಣ, ತುಂಬಾಗಿದೆ ನೀರು, ಚೆಂದ ಇದೆ. ಪ್ರತಿ ವರ್ಷ ಸಹಜವಾಗಿ ಕೂಡ ಕಳೆದ ವರ್ಷ ಕೂಡ ಮಳೆ ಇರಲಿಲ್ಲ, ಈ ವರ್ಷ ಒಂದು ಒಳ್ಳೆ ರೀತಿ ಮಳೆ ಆಗ್ತಿದೆ ಅಂತ, ಮುಂಗಾರು ಮಳೆ. ಹೌದು, ತುಂಬಾ ಬರ್ತಾ ಇದೆ, ಸಂತೋಷ. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಈ ಮಂಟಪ ಎಲ್ಲ ಮುಳುಗಿದೆ. ಮಂಟಪ ಎಲ್ಲ ಮುಳುಗಿದೆ, ಫುಲ್ ತುಂಬಾ ನೀರಿದೆ, ನೋಡಕ್ಕೂ ಚಂದ ಇದೆ. ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ಇಷ್ಟು ನೀರು ತುಂಬಿರೋದು ನೋಡ್ತಿರೋದು ಇಲ್ಲಿ ಬಂದು. ನನಗೆ ಚೆನ್ನಾಗಿದೆ. ಭಾಳ ಮಳೆ ಆಗಿದೆ ಈ ಸಲ, ಹೋದ್ಸತಿ ಎಲ್ಲ ಕಮ್ಮಿ ಆಗಿತ್ತು. ಚೆನ್ನಾಗಿದೆ, ತುಂಬ ಇದೆ ನೀರು, ತುಂಬ ಇದರಲ್ಲಿದೆ. ಅಂದರೆ ನದಿ ತುಂಬಿ ತುಳುಕ್ತಾ ಇರೋದು ನೋಡಿ ತುಂಬ ಖುಷಿ ಐತಿ ಈ ಹಸಿರು ಪರಿಸರದಲ್ಲಿ. ತುಂಬ ಖುಷಿ ಆಗ್ತಿದೆ, ಹಸಿರು ಮತ್ತು ಈ ನೀರು ತುಂಬಿರೋದು ನೋಡೋಕ್ಕೂ, ಇಲ್ಲಿ ಓಡಾಡೋಕ್ಕೂ ಎಲ್ಲ ಚೆನ್ನಾಗಿದೆ. ಮಂಟಪ ಮುಳುಗಿದೆ ಅಂತ ನೋಡೋಕ್ಕೆ ಒಂಥರ ಖುಷಿ. ಮತ್ತು ಸ್ಮಾರ್ಟ್ ಸಿಟಿಯವರು ಇಂಥ ಒಂದು ಲೊಕೇಶನ್ ಮಾಡಿಟ್ಟಿರೋದ್ರಿಂದ ಶಿವಮೊಗ್ಗ ಜನತೆ ಇಲ್ಲಿ ಬಂದು ಎಲ್ಲರೂ ಬಂದು ನೋಡ್ಬೋದು. ಈ ಸರಿ ಹೇಳ್ಬೇಕಂದ್ರೆ ನೀರು ಇನ್ನೂ ಜಾಸ್ತಿ ಆಗಂಗೆ ಚಾನ್ಸ್ ಇದೆ. ಮಳೆ ನಿಲ್ತಾ ಇಲ್ಲ, ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋದ್ರಿಂದ ಮಳೆ ಇನ್ನೂ ನೀರು ಜಾಸ್ತಿ ಆಗುತ್ತೆ. ಜನ ಎಲ್ಲ ಬಂದು ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ. ಭಾಳ ಸುಂದರವಾಗಿ ಕಾಣ್ತಾ ಇದೆ, ರಮಣೀಯವಾಗಿ ಕಾಣ್ತಾ ಇದೆ. 21 ಗೇಟ್ ಓಪನ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ 2 ದಿವಸದಿಂದ ಭಾಳ ಮಳೆ ಸುರಿತಾ ಇದೆ. ಶಾಲಾ ಕಾಲೇಜುಗಳು ರಜೆ ಕೊಟ್ಟಿದ್ದಾರೆ. ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಕುಟುಂಬ ಸಮೇತ ಬಂದು ಈ ಸ್ಮಾರ್ಟ್ ಸಿಟಿಲಿ ನೋಡ್ತಾ ಇದ್ದಾರೆ. ಭಾಳ ಸುಂದರವಾಗಿದೆ. ಶಿವಮೊಗ್ಗ ಸಿಟಿನೂ ಚೆನ್ನಾಗಿದೆ, ಹೊಳೆನೂ ತುಂಬ ಹೋಗ್ತಾ ಇದೆ, ರೈಲು ಅದ್ರ ಮೇಲೆ ಚಲನೆ ಮಾಡ್ತಾ ಇದೆ. ಭಾಳ ಸುಂದರವಾಗಿ ಕಾಣ್ತಾ ಇದೆ ಸರ್. 3 ಅಡಿ ಮಂಟಪ ತುಂಬಿದೆ. ಇಲ್ಲಿ ಜನಕ್ಕೆ ಅದೇ ಸಂಜೆ ಹೊತ್ತು ಭಾಳ ಜನ ಬಂದು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಖುಷಿ ತಂದ ವಾತಾವರಣ ಭಾಳ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಮಂಟಪ ಮುಳುಗಿರೋದು ಪೇಪರಲ್ಲಿ ನೀನು ನೋಡಿದೆ, 1 ಅಡಿ ಬಾಕಿ ಇದೆ ಅಂದ್ರೆ ಇಲ್ಲಿ ಬಂದು ನೋಡುವಾಗ 2-3 ಅಡಿ ಮೇಲೆ ನೀರು ಬಂದಿದೆ. ಭಾಳ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ಮಂಟಪ ಮುಳುಗ್ತಂದ್ರೆ ನಮಗೊಂದು ಏನೋ ಹಬ್ಬದ ಹರ್ಷದ ವಾತಾವರಣ ಇದು. ಯಾಕೆಂದರೆ ಇಲ್ಲೆಲ್ಲ ಬಾಗಿನ ಅರ್ಪಿಸೋಕ್ಕೆ ಬರ್ತಾರೆ, ಪೂಜೆ ಮಾಡ್ತಾರೆ, ದೀಪ ಬಿಡ್ತಾರೆ. ಮತ್ತು ಇಲ್ಲಿ ರಾಮ ದೇವಸ್ಥಾನ ಇದೆ, ಅಲ್ಲಿ ಡಿಸೆಂಬರಲ್ಲಿ ಇಲ್ಲಿ ತೆಪ್ಪೋತ್ಸವ ಎಲ್ಲ ಆಗುತ್ತೆ. ಹಾಗಾಗಿ ಇದೊಂದು ವಿಶೇಷವಾದ ಇದು ಅಂತ ಕಾಣ್ತಾ ಇದೆ ನಮಗೆ. ಮಂಟಪ ಮುಳುಗೋದು ಮೊದಲೆಲ್ಲ ಬೇಗ ಮುಳುಗ್ತಿತ್ತು, ಈಗ ಹಂಗಲ್ಲ, ಸ್ವಲ್ಪ ನೀರಾಗಿ ಸುಮಾರು ಕಾಯಬೇಕು. ಈಗ 2ನೇ ಸಲ ಮುಳುಗ್ತಾ ಇರೋದು ಈ ವರ್ಷದಲ್ಲಿ. ಭಾಳ ಸೆಕೆಯಲ್ಲಿ ಹೊಡೆದಾಡ್ತಿರೋದಾಗ ಮಳೆ ತಂಪು ಕೊಟ್ಟಿದೆ, ಚೆನ್ನಾಗಿದೆ. ನಮಗೆ ಶಿವಮೊಗ್ಗದವರಿಗೆ ಮಂಟಪ ಮುಳುಗ್ತು ಅಂದರೆ ಅದೊಂದು ರೆಕಾರ್ಡ್ ಅಂತ ನಾವು ಭಾವಿಸ್ತೇವೆ. ಹಂಗಾಗಿ ಮಲೆನಾಡಿನ ಸೊಬಗಿದೆ, ಆ ಸೊಬಗನ್ನು ಸವಿಲಿಕ್ಕೆ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ9 ಶಿವಮೊಗ್ಗ.